ಸಂಪಾದನೆ ಮಾಡಿದ್ಮೇಲೆ ಊಟ ಮಾಡ್ತಾರೆ. ಊಟ ಚೆನ್ನಾಗಿದೆ, ರುಚಿಯಾಗೂ ಇದೆ. ಬಟ್ ಈಗ ಇದರ ಕ್ಯಾಂಟೀನಲ್ಲಿ ಅವ್ರಿಗೆ ಏನು ನಿಗದಿ ಇರುತ್ತೆ ಅದಕ್ಕಿಂತ ಜಾಸ್ತಿ ಬೇಡಿಕೆ ಇದೆ ಅಂತಂದ್ಬಿಟ್ಟು ಯಾರಿಗೆ ಒಂದು ಜವಾಬ್ದಾರಿ ಸಿಕ್ಕಿದೆ ಇಂದಿರಾ ಕ್ಯಾಂಟೀನಲ್ಲಿ ಫುಡ್ ಮೇಂಟೆನೆನ್ಸ್ ಯಾರಿಗೆ ಸಿಕ್ಕಿದೆ ಅವ್ರಿಗೆ ಅದು ತುಂಬ ಬೇಡಿಕೆ ಆಗಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟು 500 ಜನ ಅಂತ ಇದ್ದಾರೆ, 850ವರೆಗೂ ಬಂದಿದ್ದಾರೆ. ಅಪ್ರಾಕ್ಸಿಮೇಟಾಗಿ 900 ಬರ್ತಾ ಇದ್ದಾರೆ. ಮತ್ತು ಲಂಚ್ನೂ ಕೂಡ ಅದನ್ನೇ ಆಗ್ತಾಯಿದೆ. ಮಧ್ಯಾಹ್ನ ಊಟದಕ್ಕೂ ಕೂಡ ಬಿಸಿ ಊಟಕ್ಕೂ ಕೂಡ ಅಷ್ಟೇ ಸ್ಟ್ರೆಂತ್ ಇದೆ. ರಾತ್ರಿ ಮಾತ್ರ ಸ್ವಲ್ಪ ಕಡಿಮೆ ಇದೆ, 250ವರೆಗೂ ಇದ್ದಾರೆ ರಾತ್ರಿ ಮಾತ್ರ. ಸೊ ಅದಕ್ಕೆ ನಾನು ಮತ್ತೆ ಇದನ್ನು ಪ್ರಪೋಸಲ್ DC ಅವ್ರಿಗೆ ಕಳಿಸ್ಬೇಕಾಗಿ ಏನು 1500 ಊಟ ತಗೊಳ್ಳೋ ಒಂದು ಲಿಮಿಟ್ ಇತ್ತು, ಅದನ್ನು 2000ವರೆಗೂ ಎಕ್ಸ್ಟೆಂಡ್ ಮಾಡಿ ಅಂತಂದ್ಬಿಟ್ಟು ಅದನ್ನು ಪ್ರಪೋಸಲ್ಲು ನಾನು ಈ 1 ಮಂತೂ ಕೂಡ ನಮ್ಮ ನಗರಸಭೆ ಅಧ್ಯಕ್ಷರ ಆದಿಯಾಗಿ ಎಲ್ಲರೂ ಕೂಡ ಇಲ್ಲಿ ಪ್ರತಿದಿನವೂ ಊಟ ತಗೊಂಡಿದ್ದಾರೆ. ಮತ್ತು ಅದ್ರ ಸಿಬ್ಬಂದಿ ಕೂಡ ಪೌರಾಯುಕ್ತರ ಆದಿಯಾಗಿ ಅದರ ಎಲ್ಲರೂ ಕೂಡ ಇಲ್ಲಿ ಮಾನಿಟರ್ ಮಾಡಿದ್ದಾರೆ. ಕ್ಲೀನ್ಲಿನೆಸ್ ಬಗ್ಗೆ ಮತ್ತು ಬಿಸಿ ಊಟ, ಟೇಸ್ಟು 3 ಬಗ್ಗೆನೂ ಪ್ರಯತ್ನ ಮಾಡಿದ್ದಾರೆ. ಟೇಸ್ಟ್ ಯಾವುದರಲ್ಲೂ ಕಡಿಮೆ ಮಾಡಿಲ್ಲ, ಟೇಸ್ಟ್ ಅದೇ ಥರ ಇದೆ. ಮತ್ತು ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಫಸ್ಟ್ ಡೇ 500-600 ಅಷ್ಟೇ ಇತ್ತು, ಇವತ್ತಿಗೆ ನೋಡಿದಾಗ ಜಾಸ್ತಿನೇ ಬೇಡಿಕೆ ಇದೆ. ನಾವು ಇಂದಿರಾ ಕ್ಯಾಂಟೀನ್ ತಂದಿದ್ದ ಉದ್ದೇಶ ಇವತ್ತು ಫಲಿಸ್ತು ಅಂತ ಕೂಡ ಹೇಳ್ತೀನಿ. ಮತ್ತು ಯಾರೋ ನಾನು ಊಟ ಮಾಡೋವಾಗ ಹೇಳ್ತಾ ಇದ್ದೀನಿ, ಇನ್ನೂ ಒಂದು ಇಂದಿರಾ ಕ್ಯಾಂಟೀನ್ ಬಂದರೂ ತಗೊಂಡು ಬರೋಕ್ಕೆ ಅವಕಾಶ ಆದರೆ ಅವ್ರು ತಗೊಂಬನ್ನಿ, ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ರು. ಅಂದರೆ ಅದು ಇಲ್ಲಿ KGFನಲ್ಲಿ ಇಂದಿರಾ ಕ್ಯಾಂಟೀನ್ನ ಬೇಡಿಕೆ ಇಟ್ಟು ತುಂಬ ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅಂದರೆ ಸ್ಟೂಡೆಂಟ್ಸ್ ಜಾಸ್ತಿ ಜನ ಟೈಮ್ ಬರ್ತಾ ಇದ್ದಾರೆ. ಅದಾದ್ಮೇಲೆ ಪೇಷಂಟ್ಸ್ ಆಚೆ ಕಡೆ ಬಂದು ಇಲ್ಲಿ ಚೀಟಿ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೇಳಿ ಭಾಳ ಖುಷಿ ಆಯಿತು ನನಗೆ. ನಾನು ಈ ಜಾಗ ಹುಡುಕುವಾಗ ಹಾಸ್ಪಿಟಲ್ ಪ್ರಿಮಿಸಸಲ್ಲಿ ಮಾಡ್ತಾ ಇದ್ದೀನ ತಪ್ಪ ಅಂತ ಅಂದ್ಕೊಂಡೆ. ಖಂಡಿತವಾಗೂ ಈಗ ನಾನು ಈ ಜಾಗನ ಗುರುತಿಸಿದ್ದು ಅಥವಾ ಆಯ್ಕೆ ಮಾಡೋದಕ್ಕೆ ನನಗೆ ಇದು ಸರಿ ಅಂತ ಮಾರ್ಗದರ್ಶನ ಕೊಟ್ಟಿದ್ದರಲ್ಲಿ ಅರ್ಥ ಇದೆ ಅಂತ ಈಗ ಅಂದ್ಕೊಳ್ತಾ ಇದ್ದೀನಿ. ತುಂಬ ಬೇಡಿಕೆ ಇದೆ, ಬೇಡಿಕೆ ಫಲಿಸಿದೆ ಅಂತ ಇವತ್ತು ನಾನು ಸಮಾಧಾನವಾಗಿ ಹೋಗ್ತಾ ಇದ್ದೀನಿ. ಅದೇ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅವ್ರಿಗೆ ಏನು ಸರ್ಕಾರ ಬೇಕು ಅಂತ ಕೇಳ್ತಾ ಇದ್ದಾರೆ ಅದನ್ನು ಖಂಡಿತ ನಾವು ಅಫಿಷಿಯಲ್ ಆಗಿ ಆ ಪ್ರೋಸೆಸ್ಸನ್ನು ಮಾಡಿ. ಬೇಡಿಕೆ ಜಾಸ್ತಿ ಇದೆ, ಅವ್ರಿಗೇನು ನಿಗದಿ ಇಟ್ಟಿದ್ರು ಅದಕ್ಕಿಂತ ಬೇಡಿಕೆ ಜಾಸ್ತಿ ಇದೆ. ಆಮೇಲೆ 1 ಡೇ ಬರ್ತಾರೆ, ಅದಾದಮೇಲೆ 2nd ಡೇ 3rd ಡೇ ಕಂಟಿನ್ಯೂಸ್ ಆಗಿ ಬರೋಲ್ಲ. ಕಂಟಿನ್ಯೂಸ್ ಆಗಿ ಇಲ್ಲಿ ಇಷ್ಟು ಜನ ಇಂದಿರಾ ಕ್ಯಾಂಟೀನ್ನೇ ಅವಲಂಬಿತರಾಗಿದ್ದಾರಲ್ಲ, ಅದರಿಂದ ಅವ್ರು ಯಾವಾಗಲೂ ಅವ್ರನ್ನ ಬೇರೆ ಥರ ಏನೂ ಮಾತಾಡಬಾರ್ದು. ನಮ್ಮಲ್ಲಿ ಯಾರಾದರೂ ಒಬ್ಬರು ಊಟ ಮಾಡುವಂಥ ಅಭ್ಯಾಸನ ಬೆಳೆಸ್ಕೊಳ್ಳಿ ಅಂದಾಗ ಸಿಬ್ಬಂದಿ ನಗರಸಭೆಯಲ್ಲಿರುವಂಥ ಎಲ್ಲರೂ ಕೂಡ ಅವರಿಗೆ ನೀರು ಅವಶ್ಯಕತೆ ಇದೆಯಾ ಮಾಡೋಣ. ಆಮೇಲೆ ನಾವು ಒಂದು ಹೊಸ ಬೋರ್ವೆಲ್ನ ಡ್ರಿಲ್ ಮಾಡೋ ಯೋಚನೆ ಮಾಡ್ತಾ ಇದ್ದೀವಿ. ಅಡುಗೆಗಾಗಲಿ ಮತ್ತು ಬೇರೆ ಏನಕ್ಕೂ ತೊಂದರೆ ಆಗಬಾರ್ದು ಅಂತ ಇವರಿಗೆ ಸಪ್ರೇಟಾಗಿ ಇನ್ನೊಂದು ಬೋರ್ ಕೊಡಿಸೋದಕ್ಕೆ ನಾವು ಪ್ರೊವಿಷನ್ ಮಾಡ್ತಾ ಇದ್ದೀವಿ. ಅದೇ ಒಂದು ವಿಸಿಟ್ ಆಗಿತ್ತು. ಆದರೆ ಮಧ್ಯಾಹ್ನ ಟೈಮ್ ನಾವು ಕೂಡ ಊಟ ಹೇಗಿದೆ, ಅದೇ ಟೇಸ್ಟ್ ಇದೆಯಾ ಇಲ್ವಾ ಅನ್ನೋವಂಥದ್ದನ್ನು ನಾನು ಚೆಕ್ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಟೇಸ್ಟಲ್ಲಿ ಕಾಂಪ್ರಮೈಸ್ ಇಲ್ಲ, ಅದೇ ಕ್ವಾಲಿಟಿನೇ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲರಿಗೂ ಸ್ಪಂದಿಸೋ ಹಂಗೆ ನಡ್ಕೊಂಡು ಇದ್ದಾರೆ ಅವರು. ಅದನ್ನು ಇಡೋಣ ಮತ್ತು ಅದು ಎಲ್ಲಿಗೆ ಅನುಕೂಲ ಆಗುತ್ತೆ, ಇನ್ನೆಷ್ಟು ಜನ ಜಾಸ್ತಿ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ ಅದ್ರ ಮೇಲೇ ಪ್ರಸ್ತಾವ. ಭಾಗದಲ್ಲಿ ಯಾರೇ ಬಂದರು, ವಿದ್ಯಾರ್ಥಿಗಳು ಬರಲಿ, ಏನೇ ಕೆಲಸ ಇದೆ ಅಂತ ಆಚೆ ಒಂದು 6 ಗಂಟೆ 7 ಗಂಟೆಗೆ ಬಿಟ್ಟು ಬರೋ ಅಂಥವ್ರಿಗೆ ಇಲ್ಲಿ ತಿಂಡಿ ಊಟ ಸರಿಯಾದ ಸಮಯಕ್ಕೆ ಸಿಗಬೇಕು ಅಂತಂದರೆ ಕ್ವಾಲಿಟಿ ಫುಡ್ 5 ರೂಪಾಯಿಗೆ ತಿಂಡಿ ತಿನ್ನಬೇಕಂದ್ರೆ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅನ್ಕೋತೀವಿ. 10 ರೂಪಾಯಿಗೆ ಒಂದು ಒಳ್ಳೆ ಊಟ ಸಿಗಬೇಕು ಅಂದರೆ ಎಲ್ಲಿದ್ದೀವಿ ಅಂತ. ನಾರ್ಮಲ್ಲಾಗೆ ನಾರ್ಮಲ್ಲಾಗಿರೋ ಊಟ ಸಿಗಬೇಕು ಅಂದರೆ ಎಲ್ಲ ಮನುಷ್ಯನ ಅವಶ್ಯಕತೆಗಳು ಬೇರೆ ಕಡೆನೂ ಸಿಗುತ್ತೆ, ಇಲ್ಲ ಅಂತಲ್ಲ. 100 ರೂಪಾಯಿ ಖರ್ಚು ಮಾಡದೆ ಹೋದರೆ ಒಳ್ಳೆ ಊಟ ಸಿಗಲ್ಲ. 100 ರೂಪಾಯಿ ಇನ್ನೂ ಬೆಂಗಳೂರಿಗೆ ಹೋಗಬೇಕು, ಒಂದು ಒಳ್ಳೆ ಊಟ ಸಿಗಬೇಕಂದ್ರೆ 500 ರೂಪಾಯಿಂದ 1000 ರೂಪಾಯಿಗೆ ಹೋಗುತ್ತೆ. ಆದರೆ 10 ರೂಪಾಯಿಗೆ ಒಂದು ಆರೋಗ್ಯಕರವಾಗಿರೋ ಊಟ ಸಿಗ್ತಾ ಇದೆ ಅಂದರೆ ಸರ್ಕಾರದ ಒಂದು ಸಂಕಲ್ಪ, ಆಲೋಚನೆ, ಜನಗಳ ಅವಶ್ಯಕತೆ, ಅದರ ಬೇಡಿಕೆಗೆ ಅನುಗುಣವಾಗಿ ಮಾಡಿದಾರಲ್ಲ, ಅದು ಫಲಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಸರ್ಕಾರಕ್ಕೂ ಧನ್ಯವಾದಗಳು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க